ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿಗೆ ತಟ್ಟುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆಯ ಏರಿಕೆಯ ಎಫೆಕ್ಟ್. ಈ ಕಸದ ವಿಚಾರದಲ್ಲಿ ಮತ್ತೆ ಬೆಂಗಳೂರಿನ ಮರ್ಯಾದೆ ಹರಾಜಾಗುತ್ತಾ ಜಾಗತಿಕ ಮಟ್ಟದಲ್ಲಿ ಅಂತ ನಿಮ್ಮ ಮನೆ ಹಾಗೂ ಕಚೇರಿ ಮುಂದೆ ಕಸದ ರಾಶಿ ಬೀಳುವಂತ ಟೈಮ್ ದೂರ ಇಲ್ಲ. ಆ ಟೈಮ್ ಕೂಡ ಹತ್ರದಲ್ಲೇ ಬರುತ್ತೆ. ಆಗಾಗಿಂತ ಪರಿಸ್ಥಿತಿಯನ್ನ ಬೆಂಗಳೂರಿನಲ್ಲಿ ಎದುರಿಸಿದ್ದು ಉಂಟು. ಮತ್ತೆ ಅದೇ ಪರಿಸ್ಥಿತಿ ಬರುತ್ತಾ ಅಂತ. ಈ ಹಿಂದೆ ಕಸ ಡಂಪ್ ಮಾಡೋದಕ್ಕೆ ಜಾಗ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡಿದ್ರು. ಆಗ್ಲೂ ಕೂಡ ನಿಮ್ ಮನೆ ಮುಂದೆ ಕಚೇರಿ ಮುಂದೆ ಕಸದ ರಾಶಿ ಕಂಡು ಬಂದಿತ್ತು. ಈಗ ಕಸ ಎತ್ತಲ್ಲ ಅಂತ ಸುಳಿವು ಕೊಟ್ಟಿರುವಂತ ಕಸ ವಿಲೇವಾರಿ ಗುತ್ತಿಗೆದಾರರು ಯಾತಕ್ಕಾಗಿ ಡೀಸೆಲ್ ದರ ಹೆಚ್ಚಳದಿಂದಾಗಿ ಕಸ ವಿಲೇವಾರಿ ಸ್ಥಗಿತದ ಮುನ್ಸೂಚನೆ ಕೊಟ್ಟಿದ್ದಾರೆ. ಸರಿಯಾದ ಟೈಮ್ಗೆ ಸಂಬಳ ಆಗ್ತಾ ಇಲ್ಲ. ಹಾಗಾಗಿ ಕಸ ವಿಲೇವಾರಿಗೆ ಗುತ್ತಿಗೆದಾರರು ಹಿಂದೇಟ್ ಹಾಕ್ತಿದ್ದಾರೆ. ಬೇಡಿಕೆ ಈಡೇರಿಸಿ ಅಂತ ಘನ ತ್ಯಾಜ್ಯ ನಿರ್ವಹಣಾ ಸಿಇಒಗೆ ಗುತ್ತಿಗೆದಾರರು ಪತ್ರವನ್ನು ಬರೆದಿದ್ದಾರೆ. ಡೀಸೆಲ್ ದರ ಏರಿಕೆಯಿಂದ ನಿರೀಕ್ಷೆಗೂ ಮೀರಿ ಹೆಚ್ಚಾಗಿದೆ ತ್ಯಾಜ್ಯ ನಿರ್ವಹಣಾ ವೆಚ್ಚ. ಟ್ರ್ಯಾಕ್ಟರ್ ಟಿಪ್ಪರ್ ನಿರ್ವಹಣಾ ವೆಚ್ಚ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ಬಿಟ್ಟಿದೆ. ಈಗಿರುವಂತ ದರದಲ್ಲಿ ತ್ಯಾಜ್ಯ ನಿರ್ವಹಣೆ ಭಾರೀ ಕಷ್ಟ ಅಂತ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದಾರಂತೆ. ಕೂಡಲೇ ಗುತ್ತಿಗೆದಾರರ ಸಭೆ ಕರೀರಿ, ಬೇಡಿಕೆಗಳನ್ನ ಈಡೇರಿಸಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಸಭೆ ಕರೀದೇ ಇದ್ರೆ ತ್ಯಾಜ್ಯ ವಿಲೇವಾರಿ ಸ್ಥಗಿತಗೊಳಿಸುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡುವಂತ ಜನರು ಪ್ರತಿನಿತ್ಯವೂ ಕಸದ ರಾಶಿಯನ್ನ ನೋಡ್ಕೊಂಡು ಕಸದ ರಾಶಿ ಎದುರುಗಡೆ ಮೂಗ್ ಮುಚ್ಕೊಂಡು ಹೋಗುವಂತದಂತೂ ಫಿಕ್ಸ್ ಅಂತ. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ದೇಶದಾದ್ಯಂತ ನಮ್ಮ ಬೆಂಗಳೂರಿನ ಈ ಸುದ್ದಿ ಏನಿದೆ ಹರಡ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಬ್ರ್ಯಾಂಡ್ ಬೆಂಗಳೂರಲ್ಲ, ಕಸದ ಬೆಂಗಳೂರು ಆಗ್ಬಿಟ್ಟಿದೆ. ಈ ರೀತಿಯಾಗಿ ನಾವು ಎಷ್ಟು ದೃಶ್ಯಗಳನ್ನ ನೋಡ್ತಾ ಇದೀವಿ ಅಂತ ಅನೇಕರು ಟ್ರೋಲ್ ಮಾಡಿದ್ದಾರೆ, ವಿಡಿಯೋಸ್ ಮಾಡಿ ಹಾಕಿದ್ದಾರೆ. ಹಂಗಿದ್ರು ಕೂಡ ಸಮಸ್ಯೆ ಬಗೆಹರಿತಿಲ್ಲ. ಇನ್ನು ಇಂಧನ ದರ ಏರಿಕೆಯಿಂದಾನೂ ಕೂಡ ಘನ ತ್ಯಾಜ್ಯ ನಿರ್ವಹಣಾ ಸಮಸ್ಯೆ ಮತ್ತೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇನ್ಮೇಲೆ ಹಾಗಾದ್ರೆ ಕಸದ ನಿರ್ವಹಣೆ ಹೇಗಾಗುತ್ತೆ, ಅದೇ ಕ್ವಶನ್ ಮಾರ್ಕ್. ನೋಡಿ, ಈಗ ಲೆಟರ್ ಕೊಡೋ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಇವರು ನಮಗೆ ಇನ್ ಪ್ರಾಪರ್ ಟೈಮ್ನಲ್ಲಿ ಪೇಮೆಂಟ್ಗಳು ಮಾಡ್ತಾ ಇಲ್ಲ. ಪ್ರತಿ ವರ್ಷಕ್ಕೆ ಟಿಪ್ ಇದೆ, ಯಾವುದೋ ಯೂಸರ್ ಫೀ ಅಂತೇಳಿ ತೆರಿಗೆನಲ್ಲಿ ಇವರು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕಾರ್ಪೊರೇಷನ್ ಅವರು ಎಲ್ಲ GBN ಅವರು ವಸೂಲಿ ಮಾಡಿಬಿಡ್ತಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಸಮೇತನೇ ಯೂಸರ್ ಫೀ ಅಂತ ಕಲೆಕ್ಟ್ ಮಾಡಾದ ನಂತರ ಸಹಿತ ನಮ್ಗೆ 5 ತಿಂಗಳು 6 ತಿಂಗಳು ಇವರು ವೇತನ ಪಾವತಿ ಮಾಡೋದಿಲ್ಲ. ನಮ್ಮ ಸಲ್ಲಬೇಕಾಗಿರೋಂಥ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಪೇಮೆಂಟ್ಗಳು ಮಾಡೋದಿಲ್ಲ. ಮತ್ತು ಈಗ ಏನಾಗಿದೆ, 68 ರೂಪಾಯಿ ಡೀಸೆಲ್ ರೇಟ್ ಇದ್ದಾಗ ಈಗಿನ ಆಟೋ ಟಿಪ್ಪರ್ ಮತ್ತು ಮೇಂಟೆನೆನ್ಸ್ ವ್ಯವಸ್ಥೆಗೆ ಒಂದು ದರ ನಿಗದಿ ಆಗಿತ್ತು. ಈಗ ಹತ್ರ 100 ರೂಪಾಯಿ ಆಗಿದೆ. ಅದು 30ರಿಂದ 35 ರೂಪಾಯಿ ಈಗ ನಮ್ಮ ಗುತ್ತಿಗೆದಾರರಿಗೆ ನಷ್ಟ ಆಗ್ತಾ ಇದೆ ಪ್ರತಿ ಲೀಟ್ರಿಗೆ. ಅದ್ರ ಬಗ್ಗೆ ಪರಿಷ್ಕರಣೆ ಮಾಡಬೇಕು. ಮಾರ್ಚ್ ತಿಂಗಳ ವೇತನ ಇದುವರೆಗೂ ನಮಗೆ ಫೆಬ್ರವರಿವರೆಗೂ ಬಡವಾಡೆ ಮಾಡಿರ್ತಾರೆ. ಮಾರ್ಚ್ ತಿಂಗಳಿಂದ ಝೋನಲ್ ಇದು ಯಾವುದೋ ಗ್ರೇಟರ್ ಬೆಂಗಳೂರು ಅಥಾರಿಟೀಸ್ಗೆ 5 ಮುನ್ಸಿಪಾಲಿಟಿಗಳಲ್ಲೇ ಅವರವರು ಕಾರ್ಪೊರೇಷನಲ್ಲೇ ಆಯಾ ವ್ಯಾಪ್ತಿದು ಹಣ ಬಿಡುಗಡೆ ಮಾಡೋದಕ್ಕೆ ಕಳಿಸ್ಕೊಡುವಂಥ ಒಂದು ತೀರ್ಮಾನ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಅಲ್ಲೇನಾಗಿದೆ, ಈ ಗ್ರೇಟರ್ ಬೆಂಗಳೂರು ಅಧಿಕಾರ ಬಂದಾದ ನಂತರ ಅಲ್ಲಿನ ಅಕೌಂಟ್ ಸೆಕ್ಷನ್ಗಳು ಮತ್ತು ಅಲ್ಲಿನ ಆಡಳಿತ ವರ್ಗವನ್ನ ಯಾವ ಗುತ್ತಿಗೆದಾರನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಸೆಂಟ್ರಲ್ನಲ್ಲಿ ಒಬ್ರು DCF ಇದ್ದಾರೆ. ಆ ಎಮ್ಮನ ಹತ್ರ ಹೋದ್ರೆ 5% ಕಡಿಮೆ ಗೊತ್ತಾಗೊಳ್ಳೋದೇ ಇಲ್ಲ. 2 ತಿಂಗಳಾಗ್ಲಿ 3 ತಿಂಗಳಾಗ್ಲಿ 5 ತಿಂಗಳಾಗ್ಲಿ ಆ ಎಮ್ಮ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಸುತ್ತಾಡ್ಸೋದು ಒಂದೇ ಕತೆ. 5% ಕಡಿಮೆ ಯಾರಾದ್ರೂ ಮಾಡಿದ್ದಲ್ಲಿ ಬರೆದಿರೋ ಚೆಕ್ನ ಅರ್ಧ ಬಿಸಾಕ್ತಾಳೆ. ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಹಣಕಾಸಿನ ಇಲಾಖೆ ಏನಿದೆ ಅದು ಕೊಳತು ನಾರ್ತಾ ಇದೆ. ಇದ್ರ ಬಗ್ಗೆ ಯಾರ ಹತ್ರ ಹೇಳಬೇಕು ನಾವು?